3 ಇಯರ್ಸ್ ಆಯ್ತಲ್ಲ ಆಂಟಿ. ಒಂದು 3 ಇಯರ್ಸ್ ಮುಂಚೆ ನಮ್ಮ ಆಂಟಿಯವರೆಲ್ಲ ಹೋಗುವಾಗ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ 3 ಇಯರ್ಸ್. ನೀನ್ ಬಂದು 3 ವರ್ಷ ಆಯ್ತು. ನೀವು ಹೋಗಿದ್ರಾ? ಹಂಗಂದ್ರೆ ನಾವು ಲಾಸ್ಟ್ ಇಯರ್ ಹೋಗಿದ್ವಿ. ಓಕೆ, ಹೋಗಿದ್ರಂತೆ, ನಂಗೆ ನೆನಪಿಲ್ಲ. ನಾನಂತೂ ಹೋಗಿ 3 ವರ್ಷ ಆಯಿತು. ಅದು ಒಂದು ಊರಲ್ಲಿ ದೇವಸ್ಥಾನ ಯಾವಾಗಲೂ ಏನು ಓಪನ್ ಇರಲ್ಲ. ನಾವು ಹೋದಾಗ ಹೋಗಿ ಅಲ್ಲಿರೋರು ಯಾರು ಆಂಟಿ ಪುರೋಹಿತರು ಅವ್ರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬರೋದು. ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ಆ ಜಾಗ ಹೆಂಗಿದೆ ಅಂತ. ಹಾಂ, ಜೋರಾಗಿ ಮಾತಾಡ್ಬೇಕು, ಮೈಕು ಸೆಟ್ ಮಾಡಿಲ್ಲ. ಜೋರ ಕ್ಲೀನಾಗಿ ಸ್ಪಷ್ಟವಾಗಿ ಮಾತಾಡು. ಕನ್ನಡ ಗೊತ್ತಿಲ್ಲ ನಿಂಗೆ? ಹೆಂಗಿದೆ ರಿವ್ಯೂ ಕೊಡು ನೋಡೋಣ. ಹೆಂಗ್ ಕೊಡ್ತಿಲ್ಲ? ಚೆನ್ನಾಗಿಲ್ವಾ? ಉಪ್ಪು ಖಾರ ಏನಿಲ್ಲ. ಡಬ್ಬ ಅಷ್ಟೇ. ಟ್ರಯಾಂಗಲ್ ಶೇಪ್ ಎಲ್ಲ ಇದೆ ಅಷ್ಟೇ. ಟೇಸ್ಟ್ ಚೆನ್ನಾಗಿದೆ ಅಂತ ತಿಂತಾರೆ. ಡಬ್ಬ ತರ ಇದೆಲ್ಲ ಕಿಶನ್. ಅದನ್ನ ಆರ್ಡರ್ ಬೇರೆ ಮಾಡಿ ತಗೊಬಂದು. ಏನ್ ಸೆಲೆಕ್ಟ್ ಮಾಡಿದ್ಯೋ? ಸ್ಕೂಬಿ ಏನೇ ಭಾವನೆನ ನನ್ನ ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಇದೇ ಆ ದೇವಸ್ಥಾನ. ಯಡೂರಿಂದ ಸ್ವಲ್ಪ, ಇಲ್ಲಿಂದ ಸ್ವಲ್ಪ ದೂರನೇ ಯಡೂರು. ಸ್ವಲ್ಪ ಹೋಗ್ಬೇಕೀಗ. ಇದು ಸಿಂಗಾನಹಳ್ಳಿ ಆಂಜನೇಯ ಸ್ವಾಮಿ ಅಂತ. ಯಡೂರಿಂದ ಇಲ್ಲಿಂದ ಯಡೂರು ಸ್ವಲ್ಪನೇ ದೂರ ಇರೋದು. 2 ಕಿಲೋಮೀಟರ್ ಇರಬೇಕು. ಇದು ನಮ್ಮ ಅತ್ತೆ ಮನೆ ದೇವರು. ಇದು ಪೂಜೆ ಮಾಡಿಸೋಕೆ ಬಂದಿದೀವಿ. ನಮ್ಮನೆ ಇಲ್ಲಿ ಪೂಜಾರಪ್ಪನ ಕರ್ಕೊಂಬರಕ್ ಹೋಗಿದ್ದಾರೆ. ಬಂದ್ಮೇಲೆ ಪೂಜೆ ಇಲ್ಲಿ ಯಾವಾಗ್ಲೂ ಯಾರು ಇರಲ್ಲ, ಬಾಗ್ಲು ಹಾಕಿರುತ್ತೆ ದೇವಸ್ಥಾನ. ಬಂದು ಕರ್ಕೊಂಡು ಬಂದು ಅವ್ರು ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಇದು ಇವ್ರ ಊರು, ನಮ್ಮ ಆಂಟಿಯವ್ರ ಅತ್ತೆ ಊರು. ಸೊ ಹಂಗಾಗಿ ಅವರು ವರ್ಷ ಬರ್ತಾರೆ ಅಲ್ವಾ ಆಂಟಿ? ಇದೆಲ್ಲ ಇವಾಗ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ಹಿಂಗಿರ್ಲಿಲ್ಲ ಅಲ್ಲ ಆಂಟಿ? ಇದೆಲ್ಲ ಡ್ಯಾಮೇಜ್ ಆಗಿತ್ತು, ಇವಾಗೆಲ್ಲ ಇದು ರೆಡಿ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಇದಂತೂ ಹಂಗೆ ಇದೆ. ಇಲ್ಲಿ ಕಾಲ್ ತೊಳ್ಕೊಂತ ಇದ್ವಿ ಬಂದು. ಇದು ಹಳ್ಳಿ ಕಟ್ಟೆ ರೆಡಿ ಮಾಡಿ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಸಿದ್ರು. ಫುಲ್ ಮಣ್ಣು ತರ ಐತಲ್ಲ, ಡ್ಯಾಮೇಜ್ ಆಗಿತ್ತು ಫುಲ್. ಹೇಳಿ. ನಮ್ಮ ಅಮ್ಮರ ಊರು ಕುಣಿಗಲ್ ಹತ್ರ ಯಡೂರಿಗೆ 6 ಕಿಲೋಮೀಟರ್ ಈಚೆ ಸಿಂಗಾನಹಳ್ಳಿ ಅಂತ ಆಂಜನೇಯ ದೇವರು. ವರ್ಷಕ್ಕೊಂದ್ಸಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಅದಕ್ಕಾಗಿ ಇವತ್ತು ಬಂದಿದ್ದೀವಿ. ಸಂಡೇ ಇವತ್ತು ಆಂಜನೇಯ ಕರ್ಕೊಂಡ್ ಬರಕ್ ಹೋಗಿದ್ರಲ್ಲ, ಬರ್ತಾರಂತ. ಆಂಜನೇಯ ಪೂಜಾರಪ್ಪನ ಕರ್ಕೊಂಡ್ ಬರಕ್ ಹೋಗಿದ್ದೆ, ಬರ್ತಾ ಇದ್ದಾರೆ. ಈಗ ಇದು ಮುಗಿಸ್ಕೊಂಡು ಜಿಡ್ಗೆರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಯಡೂರ್ಗೆ ಹೋಗ್ಬಿಟ್ಟು ಟೈಮ್ ಇದ್ರೆ ಯಡೂರ್ಗೆ ಹೋಗೋದು, ಇನ್ನೊಂದ್ ದಿವಸ ಹೋಗೋದು. ಜಿಡ್ಗೆರೆಗಂತೂ ಹೋಗ್ಲೇಬೇಕು. ಅಲ್ಲಿನೂ ಲಕ್ಷ್ಮೀ ದೇವಸ್ಥಾನ, ಅಲ್ಲಿನೂ ಲಕ್ಷ್ಮೀ ದೇವಸ್ಥಾನ ಆಂಟಿ ದೇವರು ಬಿಡಪ್ಪಿ. ತೆಗಿಯಪ್ಪಿ. ಬಂದೆ. ಚೆನ್ನಾಗಿ ಕಾಣ್ತಿತ್ತು ಹೋಗಲ್ಲ. ನಡಿಚಿನ ಇಟ್ಕೊಡ್ರಿ ಇವೆಲ್ಲ. ತೆಗ್ದಿದ್ರಾ ಬಾಗ್ಲು? ಎಷ್ಟೊತ್ತಿಗೆ ಬಾಗ್ಲು ಹಾಕಿದ್ದು? ಇಲ್ಲಿ ಬೆಳ್ಳಿದಲ್ವಾ ಅಂಕಲ್ ಇದು? ಬೆಳ್ಳಿದೆ. ಅಷ್ಟೇನಾ? ಈ ಸೇವೆ ಇಲ್ಲಿಂದ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಅಪ್ಪ ಕೂಗ್ತಾ ಇದ್ದಾರೆ ನೋಡು. ಅದು ಇವ್ರ ಮನೆ ದೇವ್ರೆ. ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕೀಗ. ನಾಯಿಗಳು ಏನ್ ಮಾಡ್ತವೆ ಅಂತ ಹಿಡಿತಾ ಇದೀಯಾ? ಇದು ನನ್ನ ನಾಯಲ್ಲ, ನನ್ನ ನಾಯಲ್ಲ, ನರಸಿಂಹರಾಜು. ಇದು ನಾಯಿ ಮಾಡ್ರಿ. ದೇವ್ರು ನೋಡಿ ಹೂವು ಕೊಡ್ತು, ಮೇಲಿಂದ ಬಿಡ್ತು ಕೆಳಗಡೆ. ಅವಾಗಲಿಲ್ಲ, ಇವಾಗ ಹಂಗೆ ಇಟ್ಬಿಡಣ. ಅಲ್ಲಿ ಇಟ್ಟಿತ್ತು ಆಂಟಿ, ಅಲ್ಲಿ ಮೇಲೆ ಇಟ್ಟಿತ್ತು, ಹಂಗೆ ಕೆಳಗಡೆ ಬಿತ್ತು.
ಮಾತಾಡು ಫಸ್ಟ್. ಗೈಸ್ ನೋಡಿ ಗೇಮ್ ಅಂತ. ಯಾವ ಗೇಮ್ ಅದ್ವಿಗೆ ಜೋರಾಗಿ? ಇವಾಗ ನೋಡಿ ಗೊತ್ತಾಗ್ತದೆ. ಸರಿ ಮಾಡು. ಗೇಮ್ ಹೆಸರೇನಪ್ಪ ಗೊತ್ತಿಲ್ವಾ? ಗೊತ್ತಿಲ್ಲೇ ಆಡ್ತಾನೆ. ಸುಮ್ನೆ ಕೈಯಲ್ಲಿ ನೋಡ್ಬೇಕು, ಅವನ ಹತ್ರ ಬಾಯಲ್ಲಿ ಮಾತಾಡಂಗಿಲ್ಲ. ಬಡ ಏಕೆ ತೋರ್ಸು. ಸೋತೋಗ್ಬಿಟ್ಟವನೆ ಸೋತೋಗ್ಬಿಟ್ಟವನೆ, ಅದಕ್ಕೆ ತೋರಿಸ್ತಾ ಇಲ್ಲ. ಸರಿ ನೀನ್ ಆಗಿಲ್ಲ ಇನ್ನು. ಸ್ಟಾರ್ಟ್. ವೆಲ್ಕಮ್ ಟು. ಹಲೋ ವಯಸ್ಸು ಗೊತ್ತಾಯ್ತಾ? ಬರ್ತಾ ಇರ್ತೆ ಮಾತಾಡಿ ನೀನು. ಇವಾಗ ನಾನು ಗೇಮ್ ಆಡ್ತಿದ್ದೀನಿ ಗೈಸ್. ಇವಾಗ ಲೋಡ್ ಆಗ್ತಿತ್ತು. ನೋಡೋದಕ್ಕೆ ಮೇಕೆಗಳು ಇಷ್ಟೊಂದು ಹಾಕವು, ಅಷ್ಟೊಂದು ಹಾಕಿದ್ದೆ ಅಕ್ಕ ಬತ್ತು. ಇವಾಗ ನೋಡ್ರಿ ಹಿಂಗೆ ಕಟ್ತೀನಂತ. ಇವಾಗ ಒಂದು ಕಾಂಬೋ ತೋರಿಸ್ತೀನಿ, ಅದನ್ನು ಟ್ರೈ ಮಾಡ್ರಿ ಗೈಸ್. ಕಾಂಬೋ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಇಲ್ಲ ಬರ್ತಿಲ್ಲ. ಏನ್ ಗೇಮ್ ಇದು ಹಿಂಗದೆ? ಇದೇನಿದು? ಇದನ್ನ ಪ್ರೆಸ್ ಮಾಡಿದ್ರು ಆಗ್ತಿಲ್ಲ. ನೆಟ್ವರ್ಕು ಇದು ನೋಡು. ಗೇಮ್ ಮತ್ತೆಲ್ಲ ಗೈಸ್. ಕಾರ್ ಒಳಗಡೆ ಅನ್ಸುತ್ತೆ. ವೆದರ್ ಸಖತ್ತೈತಲ್ಲ ನೋಡಂಟಿ. ವೆದರ್ ಮಾತ್ರ ಬ್ಯೂಟಿಫುಲ್ ಆಗೈತಿ. ಇನ್ನೇನು ಸೂರ್ಯ ಮುಳುಗ್ತಾ ಇದೆ. ಇಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗೈತಲ್ಲ. ಸೊ ಎಲ್ಲ ದೇವಸ್ಥಾನ ಮುಗೀತು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಇವತ್ತು ಒಂಥರ ಚೆನ್ನಾಗಿತ್ತು, ಪೀಸ್. ಸಂಡೇ ಎಲ್ಲ ದೇವಸ್ಥಾನನೂ ಈ ಕಡೆ ಬಂದರೆ 3 years ಆಯ್ತು ಅಂತ ಹೇಳಿದ್ನಲ್ಲ. ಸೊ ಈ ಸೈಡ್ ಬಂದರೆ ಯಾರು ಜನ ಇರಲ್ಲ. ಸೊ ಇಲ್ಲೂ ಅಷ್ಟೇ ನಾವು ಪುರೋಹಿತರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸಿ ಮನೆಗೆ ಹೋಗೋದು. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.